ಈಗ ಪತ್ರ ಓದೋ ಸಮಯ ಅಲ್ವೇ? ಅವರಿಗೆ ಕಂಕಣ ಭಾಗ್ಯ ಕೂಡ್ ಬಂದಿಲ್ಲ ಅಂತೆ ಗುರುಜಿ. ಹುಟ್ಟಿದ ದಿನಾಂಕವನ್ನ ಕೂಡ ಅವ್ರು ಸೂಚಿಸಿಲ್ಲ. ನಕ್ಷತ್ರ ಜ್ಯೇಷ್ಠ, ವೃಶ್ಚಿಕ ರಾಶಿ, ಹುಟ್ಟಿದ ದಿನ ಬುಧವಾರ, ಸಮಯ 12:30 ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ಗುರುಜಿ, ಸಂಬಂಧಗಳು ಬರುತ್ತೆ, ಆದ್ರೆ ಅರ್ಧದಲ್ಲೇ ನಿಂತು ಹೋಗುತ್ತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಹಳಷ್ಟು ಜ್ಯೋತಿಷಿಗಳನ್ನ ಕೇಳಿದ್ದೀವಿ. ಕೆಲವರಂತಾರೆ ನಾಗದೋಷ, ಕುಟುಂಬ ದೋಷ, ಮಂಗಳ ದೋಷ, ಮಾಂಗಲ್ಯ ದೋಷ ಅಂತೆಲ್ಲ ಹೇಳಿದ್ದಾರೆ. ಹಾಗೆ ಕುಡುಮುಡಿ ಕ್ಷೇತ್ರಕ್ಕೆ ಹೋಗಿ ಸಂಕಲ್ಪ ಮಾಡಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ ಅಂತ ಒಬ್ರು ಹೇಳಿದ್ರು. ನಾವು ಹೋಗಿ ಬಂದ್ವಿ, ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಇನ್ನೊಂದು ಸಂಬಂಧ ಬಂದು ಅರ್ಧದಲ್ಲೇ ನಿಂತು ಹೋಯ್ತು ಅಂತ. ಇವ್ರಿಗೆ 4 ಜನ ಮಕ್ಕಳಂತೆ ಅವ್ರ ತಾಯಿ ತಂದೆಗೆ. ಇವ್ರು 3ನೇ ಹೆಣ್ಮಗು ಅಂತೆ. ಗುರುಜಿ, ಮುಂದೆ ಏನ್ ಮಾಡ್ಬೇಕು? ಎಲ್ರು ನನ್ ಬಗ್ಗೆನೆ ಕೊರಗ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ನಿಮ್ಮನೆ ಕುಟುಂಬದಲ್ಲಿ ಹೆಸರು ಹೇಳಬೇಡಿ ಅಂದರೆ ಸಂತೋಷ. ಕೆಲವರಿಗೆ ಬಿಂಕವಾಗಿರುತ್ತೆ, ಕೆಲವರಿಗೆ ಬೇಜಾರಾಗಿರುತ್ತೆ. ಕುಟುಂಬದ ವಿಚಾರ ಊರವರಿಗೆ ಯಾಕೆ ಗೊತ್ತಾಗಬೇಕು ಅಂತ. ಆದರೂ ಸಹ ಕಾರಣ ಕೇಳೋಕ್ಕೋಸ್ಕರ ಪಾಪ ಸಿಗದೇ ಇದ್ದ ಪಕ್ಷದಲ್ಲಿ ಈ ರೀತಿಯಾದ ಒಂದು ಪ್ರಶ್ನೆ ಹಾಕಿರ್ತೀರ. ಭಾಳ ಸಂತೋಷ. ಏನು ಅಂದರೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ಅನುಭವಗಳು ನೀವು ಹೇಳ್ಕೊಂಡಿದ್ದೀರಾ, ವ್ಯಕ್ತಪಡಿಸ್ಕೊಂಡಿದ್ದೀರಾ. ನಿಮ್ಮಲ್ಲಿ ಏನಾಗಿದೆ, ಎಷ್ಟೋ ಶಾಸ್ತ್ರ ಸಂಪ್ರದಾಯ ಕೆಲವರು ಹೇಳ್ತಾರೆ, ಅದನ್ನು ಮಾಡಿರ್ತಕ್ಕಂಥ ಕ್ರಮ, ಆ ಸಮಯ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಆಲ್ ಡಾಕ್ಟರ್ಸ್ ಕೆನಾಟ್ ಬಿಕಮ್ ಒಂದು ಸರ್ಜನ್ ಅಲ್ವಾ? ಎಲ್ಲರೂ ಡಾಕ್ಟರ್ ಆಗ್ಬೋದು, ಸರ್ಜನ್ ಆಗಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ರಿಗೂ ಒಂದೊಂದು ಅವಕಾಶ ಇರುತ್ತೆ, ಒಂದೊಂದು ಸಮಯ ಇರುತ್ತೆ. ಕೆಲವರಿಗೆ ಒಂದು ನಂಬಿಕೆ ಇರುತ್ತೆ, ಆ ನಂಬಿಕೆ ಮೇಲೆ ಮಾಡ್ಕೊಂಡು ಹೋಗ್ತಾರೆ. ಕೆಲವರಿಗೆ ಇದಕ್ಕೋಸ್ಕರನೇ ಜೀವನ ನಡೆಸಬೇಕು ಅನ್ನೋದು ಇರ್ತಾರೆ. ಅಂಥವ್ರು ಸರಿ ಹೇಳದೇ ಇದ್ದ ಪಕ್ಷದಲ್ಲಿ ಭಾಳ ಕಷ್ಟವಾಗುತ್ತೆ. ನೀವು ಏನೇ ಹೇಳಲಿ, ಯಾರೇ ಹೇಳಲಿ, ಏನೇ ಮಾಡಲಿ, ಈಗ ಮೊಟ್ಟಲ್ಲಿ ನಿಮಗೇನು ನಿಮ್ಮ ಮಗಳ ಮದುವೆ ಆಗಬೇಕು ಒಂದು. ಎರಡನೇದು, ನಿಮ್ಮ ಮಗಳಿಗೆ ಮದುವೆ ಆಗೇ ಆಗತ್ತಾ ಅನ್ನೋದು ಖಚಿತಪಡಿಸ್ಕೋಬೇಕು. ಅದಕ್ಕೆ ನೀವೇ ಖಚಿತಪಡಿಸ್ಕೋಬೋದು. ಶನಿ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಆ ಶನಿಗೆ ಸಂಬಂಧಪೂರ್ವಕವಾಗಿ ಶನೈಶ್ವರ ನಿಧಾನಕ್ಕೆ ಹೊರಡೋನು. ಅದಕ್ಕೆ ಇವತ್ತು ಶನಿ ಬಗ್ಗೆ ಬಹಳ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ನಿಧಾನಕ್ಕೆ ಹೊರಡೋನು ಶನಿ, ಶನೈಶ್ವರ ಮಂದಗತಿಯಿಂದ. ಅದಕ್ಕೆ ಅವನಿಗೆ 2 ಹೆಂಡತಿಯರಿರೋ ಕ್ಷೇತ್ರ. ಅದಕ್ಕೆ ನೀವೇನು ಮಾಡಬೇಕು, ಇಷ್ಟನ್ನು ಮಾಡಿ. ಕೆಲವರೆಲ್ಲ ಒಂದು ಭಾಳ ಜನ ಏನೋ ಆರೋಪ ನನ್ನ ಮೇಲೆ ಅಂದರೆ, ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಕಳಿಸಿದಾಗ ಫಲವನ್ನು ಕೊಡಬೇಕಾದ್ರೆ ತಮಿಳ್ನಾಡು ಕಳಿಸ್ತಾರೆ ಅಂತ. ತಮಿಳ್ನಾಡಿಗೆ ಕಳಿಸ್ತಾರೆ ಅಂದ ತಕ್ಷಣಕ್ಕೆ ತಮಿಳ್ನಾಡು ನಾನು ಬರ್ಕೊಂಡಿದ್ದೀನ, ಅಥವಾ ನಾನು ಅಲ್ಲಿನ ಚೀಫ್ ಮಿನಿಸ್ಟ್ರಾ? ಇಲ್ವೇ. ಅಥವಾ ನಾನು ಆ ದೇವಸ್ಥಾನಗಳು ನಾನು ಕಟ್ಟಿದ್ದೀನ? ಇಲ್ವೇ. ಇದೆಲ್ಲ ದಕ್ಷಿಣದಲ್ಲಿರ್ತಕ್ಕಂಥ ಮಹಾರಾಜರ ಕಾಲದಿಂದ ಕಟ್ಕೊಂಡ್ಬಂದಿರೋ ಕ್ಷೇತ್ರಗಳು. ಇದನ್ನ ಆ ಮಹಾರಾಜರು, ಇದನ್ನು ಮೊದಲು ಹೇಳಿದ್ದೀನಿ ಕಾರ್ಯಕ್ರಮದಲ್ಲಿ, ಎಷ್ಟೋ ಸಲ ವ್ಯಕ್ತಪಡಿಸಿದ್ರು ಸಹ. ಎಷ್ಟೋ ಜನ ಏನು ಹೇಳಿದ್ರು ಗೊತ್ತಾ, ಅಲ್ಲಿರೋ ಅರ್ಚಕರು ಕಳಿಸಿದ್ರೆ ಅಲ್ಲಿಂದ ಏನೋ ದುಡ್ಡು ತೊಗೊಂಡು ನನಗೊಂದು 50-50 ಕಳಿಸ್ಕೊಡಿ, ನಾನು ಇಲ್ಲಿಂದ ಪಾರ್ಟಿ ಕಳಿಸ್ತೀನಿ ಅಂತ ಭಾಳ ಜನ ಹೇಳಿದ್ದಾರೆ. ಇದನ್ನ ವೈಯಕ್ತಿಕವಾಗಿ ಮುಂದೆ ಹೇಳ್ತಾ ಇದ್ದೀನಿ ಕೇಳಿ. ಇದುವರ ತನಕ ನಿಸ್ವಾರ್ಥ ಸೇವೆಗೆ ಯಾವ ನನ್ನ ಮಗನ ಬಿಡುಗಾಸು ನನಗೆ ಬೇಕಾಗಿಲ್ಲ. ಇಡೀ ಜೀವನದಲ್ಲಿ ಭಗವತಿ ನನಗೆ ಕೊಡ್ತಕ್ಕಂಥವ್ಳು ಅವಳೇ. ಯಾವ ಕಾಲಕ್ಕೂ ನಾನು ಪರಿಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಭಕ್ತಿ ನನ್ನ ಮನಸ್ಸಾಕ್ಷಿಗೆ ಗೊತ್ತು, ಜಗನ್ಮಾತೆಗೆ ಗೊತ್ತು. ಏನು ಅಂದರೆ ಜನಗಳು ಕಳಿಸ್ಬೇಕು, ಕಷ್ಟ ಇದೆ. ಆ ಕಷ್ಟಕ್ಕೆ ನಾವುಗಳನ್ನು ಇಂತಹ ಒಂದು ಕ್ಷೇತ್ರಕ್ಕೆ, ನಾನು ಆಲ್ ಇಂಡಿಯಾ ವಾಸ್ತು ಶಿಲ್ಪಶಾಸ್ತ್ರಕ್ಕೆ ಜಾಯಿಂಟ್ ಸೆಕ್ರೆಟರಿ. ಅದರಿಂದ ಇಡೀ ಜಗತ್ತಿನ ಎಲ್ಲ ದೇವಸ್ಥಾನಗಳ ಅಧಿಕಾರದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸರ್ವೆ ನಾನೇ ಮಾಡ್ತಾ ಇದ್ದೀನಿ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಆ ದೇವಸ್ಥಾನಗಳಲ್ಲಿ ಏನೇನು ಶಕ್ತಿ ಇದೆ, ಯಾತಕ್ಕೆ ಹೀಗಿದೆ, ಆ ಶಕ್ತಿಗಳನ್ನು ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಮಾಡಿರತಕ್ಕಂಥ ಒಂದು ರಿಸರ್ಚಲ್ಲಿ, ಅಷ್ಟು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ನಿಮಗೆ ದಾರಿ ಹಿಡಿತಾ ಇದ್ದೀನಿ. ಇದನ್ನು ಹೋದರೆ ಖಂಡಿತವಾಗ್ಲೂ ಈ ಕಾರ್ಯ ಆಗುತ್ತೆ. ಎಷ್ಟೋ ಜನಕ್ಕೆ ಆಗಿದೆ, ಅನುಭವಪೂರ್ವಕವಾಗಿ ಆಗಿದೆ. ಕಳಿಸ್ಕೊಟ್ರು ನಿಮ್ಮಷ್ಟು ಜನಕ್ಕೆ ಈ 4 ವರ್ಷದಿಂದ ಏನು ಮಾಡ್ತಾ ಇದ್ದೀರಾ ಅಷ್ಟು ಜನಕ್ಕೆ ಅನುಭವ ಆಗಿದೆ. ಎಷ್ಟೋ ಜನ ವ್ಯಕ್ತಪಡಿಸ್ಕೊಳ್ಳೋಕ್ಕಾಗಿಲ್ಲ. ನಾನು ಸಿಕ್ಕಿಲ್ಲ, ನೀವು ಸಿಕ್ಕಿಲ್ಲ. ತಮಿಳ್ನಾಡಿಗೆ ಯಾಕೆ ಕಳಿಸ್ತೀವಿ ಅಂದರೆ, ಮಹಾರಾಜರು ಕಟ್ಟರು ಆ ದೇವಾಲಯಗಳಲ್ಲಿ 3,80,000 ದೇವಾಲಯಗಳಿದೆ. ಇದರಲ್ಲಿ ಇವತ್ತು ಶಕ್ತಿ ಅಡಗಿದೆ. ಹೋಗಿ ಬಂದವರಿಗೆ ಮಾತ್ರ ಫಲ ಸಿಗುತ್ತೆ. ಹೋಗಿ ಬರ್ದಿದ್ದ ಪಕ್ಷದಲ್ಲಿ ಏನು ನಮ್ಮನೆ ಪಕ್ಕದ ಮನೆ ಏನು ಕಳ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಹೋಗೋದು ಒಂದು ಯಾತ್ರೆ, ಒಂದು ಕ್ಷೇತ್ರ ಮಹಿಮೆಗೆ. ನಮ್ಮಲ್ಲಿ ಕರ್ನಾಟಕದಲ್ಲೂ ಬಹಳ ಮಹಾಕ್ಷೇತ್ರಗಳಿದೆ, ಆದರೆ ದೊಡ್ಡ ದೊಡ್ಡ ದೇವಾಲಯಗಳನ್ನ ಯಾರೂ ಕಟ್ಟಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ದಕ್ಷಿಣವೇ ಮಹಾಕ್ಷೇತ್ರ ಆಗಿತ್ತು. ಇದನ್ನ ಆ ದಕ್ಷಿಣ ಅನ್ನೋದು ಏನು ಪಕ್ಕದ ರಾಜ್ಯ ಕಳಿಸಿದ್ವಿ, ಇಲ್ಲಿ ಕಳಿಸಿದ್ವಿ ಅನ್ನೋದು ಮುಖ್ಯ ಅಲ್ಲ. ನಮಗೆ ಪರಿಹಾರ ಸಿಗ್ತಾ, ಜೀವನದಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಾ, ಸಂತೋಷ, ಅಷ್ಟೇ ಮುಖ್ಯ ಬೇಕಾಗಿರೋದು. ಹೋಗಿ ಬನ್ನಿ. ಅಲ್ಲಿ ಹೋಗಬೇಕಾದ ನಿಮ್ಮ ಆದ್ಯ ಕರ್ತವ್ಯ, ಮಗಳಿಗೆ ಮದುವೆ ಆಗಿಲ್ಲ. ಅದಕ್ಕೆ ಶನೇಶ್ವರನ ಋಣವನ್ನು ತಿಳಿಸ್ಕೊಳ್ಳೋಕ್ಕೆ ಸೂರ್ಯನಾರ್ ಕೋವಿಲ್ ಅಂತಿದೆ. ಆ ಸೂರ್ಯನಾರ್ ಕೋವಿಲಲ್ಲಿ 9 ಗ್ರಹಗಳು ನಮಸ್ಕಾರ ಮಾಡ್ತಾ ಇದೆ. ಹೀಗೆ ಯಾರಿಗೆ? ಸಾಕ್ಷಾತ್ ಸೂರ್ಯನಿಗೆ. ಇವನು ಆ 7 ಕುದುರೆಗಳನ್ನ ಹೀಗೆ ಇಟ್ಕೊಂಡು, ಆ ವಿಶೇಷವಾಗಿ ಬಿಳಿ ಕುದುರೆಗಳನ್ನ ಇಟ್ಕೊಂಡು, ಶ್ವೇತ ಕುದುರೆಗಳನ್ನೇ ಹೀಗೆ ವಿರಾಜಮಾನ ಕೂತಿದ್ದಾನೆ. ಇಲ್ಲಿ ಏನು ಮಂತ್ರ ಅಂದರೆ, ಪ್ರತಿ ತಿಂಗಳಲ್ಲಿ ಒಂದೊಂದು ಸೂರ್ಯ ರೇಷ್ಮೆ, 12 ರಾಶಿಗಳಲ್ವೇ, 12 ರಾಶಿಗಳಿಗೆ ಅವನ ಆಗ್ರಹದ ಮೇಲೆ ಬೆಳಕು ಬೀಳೋದು. ಆ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಲ್ಲಿ ಆ ದಿನಗಳಲ್ಲಿ ಹೋಗಿ ನೋಡಿ ನೀವು, ಅದೇ ಬೆಳಕು ಬರುತ್ತೆ. ಇದು ನಾನು ಮೇಲಿಂದ ಟಾರ್ಚ್ ಹಾಕೋದಾಗ್ಲಿ, ಇಲ್ಲಿಂದ ಹಾಕೋದಲ್ಲ. ಇದು ಕಣ್ಣು ಮುಂದೆ ಇರತಕ್ಕಂಥ ಜೀವಂತ ಸಾಕ್ಷಿ. ಆ ಸಾಕ್ಷಿಗೆ ನೀವು ಆ ಕುದುರೆಗಳನ್ನ ಇಟ್ಕೊಂಡ್ರು. ಎಲ್ಲ 9 ಗ್ರಹಗಳು ಅವನ ಹಿಂದೆ ಇದೆ. ಅಷ್ಟು ಜನ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಿ ಅವರವರ ಧಾನ್ಯ, ಯಾವ ನಕ್ಷತ್ರಗಾದರೂ ಸರಿ, ಯಾವ ರಾಶಿಗಾದರೂ ಸರಿ, ನಿಮ್ಮ ಮಗಳನ್ನ, ನಿಮ್ಮ ಮನೆ ಕುಟುಂಬದವ್ರನ್ನ ಕರ್ಕೊಂಡು ಹೋಗಿ ಆ ನಕ್ಷತ್ರದ ದಾನ, ಆ ರಾಶಿಗೆ, ಆ ಗ್ರಹಗಳಿಗೆ ಏನು ಧಾನ್ಯ ಇದೆಯೋ ಅದನ್ನು ದಾನವಾಗಿ ಅಲ್ಲಿ ಕೊಟ್ಟು ಅರ್ಚಕರಿಗೆ ಹೇಳಬೇಕು. ಯಾವ ಗ್ರಹದ ದೋಷ ಇದೆಯೋ ಗೊತ್ತಿಲ್ಲ, ಹೀಗೆ ಕೈಗೆ ಬಂದಿದ್ದು ಬಾಯಿಗೆ ಹೋಗ್ತಾ ಇದೆ. ಅದಕ್ಕೆ ಸೂರ್ಯನ ಒಬ್ಬನೇ ಸಾಕ್ಷಿ. ಆ ಕುದುರೆಯನ್ನ, ನನ್ನ ಜೀವನದ ಕುದುರೆಯನ್ನ ತಿರುಗಿಸು ಅಂತ ಹೇಳಿದಾಗ
ಖಂಡಿತ ನೀವು ಅಲ್ಲಿ ಹೋಗಿ ವಾಪಸ್ ಬರೋಷ್ಟರಲ್ಲಿ ನಿಮ್ಮ ಶನೇಶ್ವರ ನಿಧಾನವಾಗಿರೋನು, ಮಂದಗತಿಯಾಗಿರೋನು, ಫಾಸ್ಟ್ ರಿಯಾಕ್ಷನ್ ಶುರುವಾಗುತ್ತೆ. ಯಾವ ಗ್ರಹ ಅನ್ನೋದು ನಮಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ಅವನೊಬ್ಬನಿಗೆ ಗೊತ್ತು. ಅದಕ್ಕೆ ಆ ಸಾಕ್ಷಿ ರೂಪ ಭಗವಂತನೇ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ. ಆದರೆ ಇಷ್ಟು ವರ್ಷ ಕಾದಿರತಕ್ಕಂಥ ನಿಮ್ಮ ಗತಿಗೆ ಪರಿವರ್ತನೆ ಆಗಿ ಜೀವನದಲ್ಲಿ ನಿಮ್ಮ ಮನೆ ಕುಟುಂಬದೆಲ್ಲ ವೇಗವಾಗಿ ಕೆಲಸವಾಗಲಿ, ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಹೇಳಿ ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ.